ಸರ್ ನಮಸ್ತೆ. ನಮಸ್ತೆ. ಬಿಗ್ ಬಾಸ್ ನೋಡ್ತಾ ಸರ್? ನೋಡ್ತಾ ಇದ್ದೀನಿ. ನಾನು ಯಾವತ್ತೂ ನೋಡ್ತಾ ಇರಲ್ಲ, ನಮ್ಮ ಮಕ್ಳಿಗೋಸ್ಕರ ನೋಡ್ತಾ ಇದ್ದೀನಿ. ಗಿಲ್ಲಿ ಒಳ್ಳೆ ಮನೋರಂಜನೆ ಕೊಡ್ತಾವನೆ, ಜನರಿಗೆ ಇಷ್ಟ ಆಗೋ ಥರ ಮಾತಾಡ್ತಾನೆ, ಜನರಿಗೆ ಆಡೋ ಭಾಷೆಯಲ್ಲಿ ಮಾತಾಡೋ ಥರ ಮಾತಾಡ್ತಾನೆ, ಸಹಜವಾಗಿ ಮಾತಾಡ್ತಾನೆ, ನಗಿಸ್ತಾನೆ, ಎಲ್ಲ ಮಾತಾಡ್ತಾನೆ. ಆಲ್ರೌಂಡ್ ಒಟ್ಟಿನಲ್ಲಿ ಬಿಗ್ ಬಾಸ್ಗೆ. ಈಗ ಸರ್, ಈಗ ಕೆಲವರು ಹೇಳೋದೇನಂದ್ರೆ ಅವ್ರು ಬೇರೆಯವ್ರಿಗೆ ಟಾಂಟ್ ಕೊಟ್ಟು ಕಾಮಿಡಿ ಮಾಡ್ತಾರೆ, ಬೇರೆಯವ್ರನ್ನ ಕೆಳಗೆ ಹಾಕಿ ಕಾಮಿಡಿ ಮಾಡ್ತಾರೆ. ಸರ್, ಕೆಲವರು ಕುಣಿಲಾರ್ದಿರೋ ನೆಲ ಡೊಂಕು ಅಂದಂಗೆ ಗಿಲ್ಲಿ ಒಳ್ಳೆ ಆಟಗಾರ, ಅದರಲ್ಲಿ ಎರಡು ಮಾತಿಲ್ಲ. ಗಿಲ್ಲಿಯಿಂದನೇ ಈ ಸೀಸನ್ ನೋಡ್ತಾ ಇರೋದು ಜನ. ಅಂದ್ರೆ ಇದಕ್ಕೋಸ್ಕರ ರಜತ್ ಮತ್ತೆ ಇವ್ರನ್ನ ಕರ್ಕೊಂಡ್ ಬಂದ್ರ. ರಜತ್ ಅವರೆಲ್ಲ ಹೋದ್ ಸರಿ ನೋಡೋರೆ, ಅವ್ರನ್ನೆಲ್ಲ ಜನ ಸೋಲ್ಸವ್ರೆ. ಈ ಸರಿ ಸುಮ್ಮನೆ ಗಿಲ್ಲಿ ಕಾಂಪಿಟೇಟರ್ ಕರ್ಕೊಂಬಂದಿದ್ದಾರೆ, ಆದರೆ ಗಿಲ್ಲಿ ಮುಂದೆ ಅವ್ರು ಆಟಗಾರರಲ್ಲ. ಅಂದ್ರೆ ಯಾಕೆ ಕರ್ಕೊಂಡ್ ಬರ್ಬೇಕಿತ್ತು ಅಂತ ಅದು ಬಿಗ್ ಬಾಸ್ಗೆ ಗೊತ್ತಿರಬೇಕು. ಜನರಿಗಂತೂ ಇಷ್ಟ ಇಲ್ಲ ಅದು. ಅವರಿಬ್ರು ಬಂದಿರೋದು ಬಿಗ್ ಬಾಸ್ ಪ್ಲಸ್ ಮೈನಸ್, ಜಾಸ್ತಿ ಮೈನಸ್, ಸ್ವಲ್ಪ ಅಲ್ಲ ಜಾಸ್ತಿ ಮೈನಸ್. ಹೋದ ಸರಿನೇ ಜನ ಸೋಲ್ಸಿದ್ದಾರೆ, ಅವ್ರನ್ನ ಕರ್ಕೊಂಬಂದಿದ್ದಾರೆ. ಗಿಲ್ಲಿನೇ ಈ ಸರಿ ಗೆಲ್ಲಬೇಕು. ಗಿಲ್ಲಿ ಗೆದ್ರೇ ಅದಕ್ಕೊಂದು ಈ ಸೀಸನ್ಗೆ ಒಂದು ಬೆಲೆ ಸಿಗುತ್ತೆ. ಅಕಸ್ಮಾತ್ ಸೋತ್ರೆ ಜನ ಇದು ಏನು ಅಂತ ಜನಕ್ಕೆ ಮನವರಿಕೆ ಆಯ್ತದೆ. ಇದು ಬಿಗ್ ಬಾಸ್ ಸರಿನಾ ತಪ್ಪ ಅಂತ ಮನವರಿಕೆ ಆಗ್ತದೆ. ಈಗ ನೀವು ಸುದೀಪ್ ಅವ್ರದ್ದು ಶನಿವಾರದ ಎಪಿಸೋಡ್ಗಳನ್ನ ನೋಡಿರ್ತೀರಾ? ಹೌದು. ಅದೇ ಒಬ್ರಿಗೊಂದು ಅಂತ ಮಾಡ್ತಾರೆ ಅಂತ ಅನ್ಸುತ್ತಾ? ಇಲ್ಲ, ಅವ್ರದ್ದೇನು ಕೆಲಸನೋ ಅವ್ರು ಮಾಡ್ತಾವ್ರೆ. ಇಲ್ಲಿ ಗಿಲ್ಲಿಗೆ ಎದುರಾಳಿಗಳು ಯಾರೂ ಇರಲಿಲ್ಲ, ಅದಕ್ಕೋಸ್ಕರ ಇವಾಗ ಹೊಸೊಬ್ಬರನ್ನು ಕರ್ಕೊಂಬಂದಿದ್ದಾರೆ. ಹಳೆ ಕಂಟೆಂಟ್ನೇ ಇವಾಗ ಕರ್ಕೊಂಬಂದಿದ್ದಾರೆ. ಅಂದರೆ ಈಗ ರಕ್ಷಿತಾಗೆ ಮತ್ತು ಅದೇ ಗಿಲ್ಲಿರಿಗೆ ಬೈತಾರೆ, ಅಶ್ವಿನಿ ಮೇಡಮ್ಗೆಲ್ಲ ಬೈಯಲ್ಲ ಅಂತ ಒಂದು ಮಾತಿದೆ. ಆ ಥರ ಏನಿಲ್ಲ. ಈಗ ಅವ್ರದ್ದು ಕೆಲಸ ಅವ್ರು ಮಾತಾಡ್ತಾ ಇದ್ದಾರೆ. ಕೆಲವೊಂದು ವಿಚಾರ ಆದಮೇಲೆ ಒಂದು ಒಳ್ಳೇದು ಕೆಟ್ಟದ್ದು ಇದ್ದೇ ಇರ್ತದೆ, ಅಷ್ಟೇ. ಈಗ ಧ್ರುವಂತೂ ಪರವಾಗಿಲ್ಲ, ಆದರೆ ಇಲ್ಲಿ ಗಿಲ್ಲಿ ಮತ್ತು ರಘು ಅವ್ರದ್ದು ಮತ್ತು ಇವ್ರದ್ದು ಕಾವ್ಯವ್ರದ್ದು ಚೆನ್ನಾಗಿದೆ ಈ ಸೀಸನಲ್ಲಿ. ಆಗೋದಿಲ್ಲ, ಅದು ಒಂಥರ ಅದೇ ಅದು ಸಂಸಾರ ಹಾಳು ಮಾಡೋದು. ಏನು ಬರೀ ಏನು ಸರ್, ಏನು ಚಂದ ಅದು ಬಿಗ್ ಬಾಸ್ ಏನಂತ ಏನು ಇದಲ್ಲ, ಬರೀ ದಾರೇನು ತೆಗ್ರೆ ಅದೊಂದು ಚೆನ್ನಾಗಿರ್ತದೆ. ಏನು ಬಿಗ್ ಬಾಸ್ ನಮಗೂ ಅದಕ್ಕೂ ಬೈರಿ ಬಿಡಿ, ಅವ್ನು ನೋಡೋದಿಲ್ಲ. ಅದ್ರ ಬಗ್ಗೆ ನೀವು ನಾವು ಕೇಳ್ಬೇಡಿ, ಕೇಳ್ಬಿಡಿ. ಸುದೀಪ್ ಬಿಡಿ, ಅವ್ರು ನಮ್ಮ ನಟ ಅಷ್ಟೇ, ಅವನ ಬಗ್ಗೆ ನಾವೇನು ಹೇಳ್ಬಾರ್ದು. ಯಾವ ಸಿನಿಮಾ ನೋಡ್ತೀರಾ ಸರ್? ನಾವು ಆಲ್ಮೋಸ್ಟ್ ರಾಜ್ಕುಮಾರ್ ನಾವು ಅವ್ರು ರಾಜ್ಕುಮಾರ್ ಭಕ್ತರು, ರಾಜ್ಕುಮಾರ್ಗೆ ನಾವು ಜಾಸ್ತಿ ಲೈಕ್ ಮಾಡೋದು. ಆಯ್ತಾ? ಅದು ಯಾವ ಸಿನಿಮಾ ಇಷ್ಟ? ಎಲ್ಲ ರಾಜ್ಕುಮಾರ್ ಎಲ್ಲ ಇಷ್ಟ, ಎಲ್ಲ ಇಷ್ಟ. ಆಲ್ಮೋಸ್ಟ್ ಅವರು 250 ಚಿತ್ರನೂ ಇಷ್ಟ ನಾವು ನೋಡಿದ್ದೀವಿ. ಆಯ್ತಾ? ಸಾಕು, ಓಕೆ, ಥ್ಯಾಂಕ್ ಯು. ಅವರು ನೋಡ್ತೀವಿ, ಅವ್ರ ಮಕ್ಕಳು ಎಲ್ಲ ನೋಡ್ತೀವಿ. ಮೊಮ್ಮಕ್ಕಳು ಬಿಟ್ಟು ಸರ್. ಈಗಿನ ಒಂದು ಫಿಲಮ್ ನೋಡಿದ್ರಲ್ಲ, ಏನೈತಿ ಇವಾಗ ಈ ಫಿಲಮ್ ಏನೈತಿ ಹೇಳಿ ನೋಡೋಣ. ಹಿಂದಿನ ಫಿಲಮ್ ಥರ ಬರ್ತದ? ಈಗೆಲ್ಲ ಚಟ್ಟಿ ಉಚ್ಚಿ ಹಾಕೊಂಡು ಇರೋದು ಇವಾಗ. ಅದೇ